ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿಬಿಡ್ತಾರೆ. ಯಾಕೆ? ಆದರೆ ಸದನದಲ್ಲಿ ಸರ್ಕಾರ ನಾವು ಹೇಳಿದ ಮಾತನ್ನು ಕೇಳದಿದ್ದರೂ ಕೂಡ ಸ್ಪೀಕರ್ ನಮ್ಮ ಪರವಾಗಿ ಮಾತು ಕೇಳ್ತಾರೆ, ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದಾಗ ಅವ್ರಿಗೆ ವಿಶೇಷ ವಿಶ್ವಾಸ ಒಂದು ಬರುವಂಥ ಕೆಲಸ ಖಂಡಿತವಾಗಿಯೂ ಆಗ್ತದೆ. ಆದ ಕಾರಣ ಅದೇ ರೀತಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಬಿಲ್ ಪಾಸ್ ಮಾಡುವಾಗ ನೀವು ಸರ್ಕಾರ ಜೊತೆ ಇರಲೇಬೇಕಾಗ್ತದೆ. ಇವರೆಷ್ಟೇ ಬೊಬ್ಬೆ ಹಾಕಿದ್ರು ಕೂಡ ಸರ್ಕಾರ ಜೊತೆ ಕೆಲವೊಂದು ಸಂದರ್ಭದಲ್ಲಿ ಇರಲೇಬೇಕು. ಯಾಕೆ? ಮೆಜಾರಿಟಿ ಇರುವುದು ಸರ್ಕಾರಕ್ಕೆ. ಬಿಲ್ ಪಾಸ್ ಆಗದಿದ್ದರೆ ಆಡಳಿತ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಟೈಮ್ ಲಿಮಿಟ್ನಲ್ಲಿ ಬಹುಶಃ ನಿಮ್ಮ ಬಿಲ್ಲನ್ನು ಪಾಸ್ ಆಗಿ ಕೊಡೋ ಜವಾಬ್ದಾರಿ ಇದೆ. ಕೆಲವೊಮ್ಮೆ ನಮ್ಮ ಮಿತ್ರರು ಬಂದು ಅಲ್ಲಿ ಬಂದು ಕೂತ್ಕೊಂಡು ಕೆಲವೊಂದು ಸಮಸ್ಯೆ ಅಥವಾ ಅವರ ಹಕ್ಕನ್ನು ಅವರು ತೋರಿಸ್ಬಾರ್ದು ಕೂಡ ಆ ಬಿಲ್ ಪಾಸ್ ಮಾಡುವಂಥ ಒಂದು ಪರಿಸ್ಥಿತಿ ನಾವು ಇವತ್ತು ಇರ್ತೇವೆ. ಒಂದೇ ನಮಗೆ ಅಲ್ಲಿ ಕೂತ್ಕೊಂಡು ಸಮಸ್ಯೆ ಏನಂತ ಹೇಳಿದರೆ, ಸಭಾಧ್ಯಕ್ಷರೇ, ನೀವು ಒಳ್ಳೆಯದಾದ ಒಂದು ಫಿಸಿಯೋಥೆರಪಿಸ್ಟನ್ನು ನೀವು ಇಟ್ಕೊಳ್ಬೇಕು. ಯಾಕೆ? ಸಂಜೆ ಹೊತ್ತಾಗುವಾಗ ಅವ್ರು ಹೇಳ್ತಾರೆ ಆ ಕಡೆ ನೋಡಿ ಅಂತೇಳಿ, ಆ ಕಡೆ ನೋಡಿ ನೋಡಿ ಕುತ್ತಿಗೆ ನೋವು ಸ್ಟಾರ್ಟ್ ಆಗ್ತದೆ. ಈ ಕಡೆ ಹೇಳ್ತಾರೆ ನೀವು ಆ ಕಡೆ ಮಾತ್ರ ನೋಡ್ತೀರಿ, ಈ ಕಡೆ ನೋಡೋದಿಲ್ಲ ಅಂತ ಈ ಕಡೆ ನೋಡ್ಬೇಕು. ನಮ್ಮ ಇದೇ ಕೆಲಸ ಆ ಕಡೆ ತಲೆ ತಿರುಗಿಸಿದ್ದು ಒಮ್ಮೆ ಈ ಕಡೆ ಈ ನಮ್ಮ ಕಷ್ಟದಲ್ಲಿ ಯಾರಿಗೆ ಗೊತ್ತಿದಂತ ಇಲ್ಲುವಂಥ ವಿಧಿ ವಿಚಾರಿಸಿದ್ದು ಆಗುವಂಥದ್ದು. ಅದಕ್ಕೆ ಯಾಕೆಂತ ಹೇಳಿದರೆ, ನಾನು ನಿಮ್ಗೆ ಎಲ್ಲರಿಗೂ ಹೇಳಿದಿಷ್ಟೇ, ಈ ಕ್ರಿಕೆಟ್ ಮ್ಯಾಚ್ ಆಡುವಾಗ ಉಂಟಲ್ಲ, ಸ್ಪೆಕ್ಟೇಟರ್ಸ್ ತುಂಬ ಜನ ಕೂತ್ಕೊಂಡಿರ್ತಾರೆ. ಇವರೆಲ್ಲರೂ ಕೂಡ ಒಬ್ಬ ಹೇಳ್ತಾನೆ ಅವನು ಹೀಗೆ ಬ್ಯಾಟ್ ಮಾಡಬೇಕಿತ್ತು, ಇನ್ನೊಬ್ಬ ಹೇಳ್ತಾನೆ ಅವನು ಡಿಫೆನ್ಸ್ ಮಾಡಬೇಕಿತ್ತು, ಇನ್ನು ಮುಂದೆ ಹೊಡಿಬೇಕಿತ್ತು, ಅವ್ನು ಬ್ಯಾಕ್ ಕಟ್. ನೂರಾರು ಸಾವಿರಾರು ಜನ ಸಾವಿರಾರು ಅಭಿಪ್ರಾಯ ಕೊಡ್ತಾರೆ. ಕಷ್ಟ ಈ ಬ್ಯಾಟ್ ಹಿಡಿದವನಿಗೆ ಮಾತ್ರ ಗೊತ್ತಲ್ಲ. ಇದರಲ್ಲಿ ಅವನ ಕಷ್ಟ ಯಾರು ಬ್ಯಾಟ್ ಹಿಡಿದಿದ್ದಾನೆ ಅವನಿಗೆ ಮಾತ್ರ ಗೊತ್ತಿರ್ತದೆ. ಆದ ಕಾರಣ ನಿಮ್ಮಲ್ಲಿ ಬಹುಶಃ ನಮ್ಮಲ್ಲಿ 223 ಜನರಲ್ಲಿ ನಿಮ್ಮ ಬೇರೆ ಬೇರೆ ಅಭಿಪ್ರಾಯಗಳಿರ್ತದೆ. ಸ್ಪೀಕರ್ ಹಾಗೆ ಮಾಡಬೇಕು, ಸ್ಪೀಕರ್ ಹೀಗೆ ಮಾಡಬೇಕು, ಸ್ಪೀಕರ್ ಹಾಗೆ ಹೇಳಬೇಕಿತ್ತು, ಸ್ಪೀಕರ್ ನಮಗೆ ಮಾತ್ರ ಕೊಡಬೇಕು, ನನಗೆ ಮಾತ್ರ. 223 ಜನರ ಕೇಳಿದ್ರು ಕೂಡ 223 ಅಭಿಪ್ರಾಯಗಳು ಬರ್ತದೆ. ಅದಲ್ಲಿ ಅದರ ಕಷ್ಟ ತೀರ್ಮಾನ ತಗೊಳ್ಳೋದ ಕಷ್ಟ ಅದಲ್ಲಿ ಕೂತ್ಕೊಂಡವರಿಗೆ ಮಾತದ್ದು ಗೊತ್ತಿರುವಂಥದ್ದು. ಆದ ಕಾರಣ ನೀವು ನಿಮ್ಮ ಸಮಸ್ಯೆಯನ್ನು ಹೇಳೋದು ಮಾತ್ರ ಅಲ್ಲ, ಸ್ಪೀಕರ್ ಒಂದು ಕಷ್ಟವನ್ನು ಕೂಡ ತಾವೆಲ್ಲ ಅರ್ಥ ಮಾಡಿಕೊಂಡು ನಿಮ್ಮ ಒಂದು ಸ್ವಭಾವ ಮತ್ತು ಒಂದು ವಿಚಾರ ನಿಮ್ಮ ವ್ಯಕ್ತಿತ್ವದಲ್ಲಿ ಇರಬೇಕಂತ ಕೂಡ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು